ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕೈಯಲ್ಲಿ ಪದವಿ, ಕಣ್ಣಲ್ಲಿ ಕನಸು, ಆದರೆ ವರ್ಷಗಳಾದರೂ ಉದ್ಯೋಗದ ಬಾಗಿಲು ತೆರೆಯದೆ ನೋವು. ಶಿಕ್ಷಕರಾಗುವ ಕನಸುಕೊಂಡ ಸಾವಿರಾರು ಯುವಕರ ಧ್ವನಿ ಇಂದು ಬೀದಿಗೆ ಇಳಿದಿತ್ತು. ಶಿಕ್ಷಣ ಇಲಾಖೆಯ ನೇಮಕಾತಿ ವಿಳಂಬ, ಕೆಪಿಎಸ್ಸಿ ಅಕ್ರಮದ ಆರೋಪಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು, ಸರ್ಕಾರದ ನಡೆಗೆ ಕಣ್ಣೀರು ಹಾಕಿದ್ರು. ಕಲಿತು ಕಲಿಸುವ ಕನಸು ಹೊತ್ತ ಸಾವಿರಾರು ಅಭ್ಯರ್ಥಿಗಳಿಗೆ ಅನ್ಯಾಯ. ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದ ವಿದ್ಯಾರ್ಥಿ ಸಂಘಟನೆ. ಶಿಕ್ಷಕರಾಗುವ ಕನಸಿನೊಂದಿಗೆ ಕಾಯುತ್ತಿರುವ ಉದ್ಯೋಗಾಕಾಂಕ್ಷಿಗಳು, ಕಾದು ಕಾದು ಸುಸ್ತಾದ ಅಭ್ಯರ್ಥಿಗಳು, ಕೈಯಲ್ಲಿ ಫಲಕಗಳು, ಬಾಯಲ್ಲಿ ಘೋಷಣೆಗಳು, ಸಂಗೀತದ ಮೂಲಕ ಅಸಮಾಧಾನ, ಸರ್ಕಾರದ ವಿರುದ್ಧ ಆಕ್ರೋಶ. ಈ ದೃಶ್ಯ ಕಂಡುಬಂದಿದ್ದು ಫ್ರೀಡಂ ಪಾರ್ಕ್ನಲ್ಲಿ. ಶಿಕ್ಷಣ ಇಲಾಖೆಯಲ್ಲಿ ಕಳೆದ 20 ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಆಗಿಲ್ಲ. ರಾಜ್ಯಾದ್ಯಂತ 80,000 ಶಿಕ್ಷಕರ ಹುದ್ದೆ ಖಾಲಿ ಇದ್ರೂ ಕೇವಲ 15,000 ಶಿಕ್ಷಕರ ನೇಮಕಾತಿಗೆ ಆದೇಶ ಮಾಡಲಾಗಿದೆ. ಇದರ ವಿರುದ್ಧ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದೆ. ರಾಜ್ಯಾದ್ಯಂತ ಬಂದಿದ್ದ ನೂರಾರು ಆಕಾಂಕ್ಷಿಗಳು ತಮ್ಮ ಬೇಡಿಕೆಗಾಗಿ ಮನವಿ ಸಲ್ಲಿಸಿದ್ರು. ಸಂಗೀತ, ಚಿತ್ರಕಲೆ, ದೈಹಿಕ ಶಿಕ್ಷಕರು, ಭಾಷಾವಾರು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಮೂಲೆ ಗುಂಪಾಗಿದೆ. ಇದಕ್ಕೆ ಶೀಘ್ರದಲ್ಲೇ ಕಾರ್ಯಕಲ್ಪ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು. ಸರ್ಕಾರ ನೆಕ್ಸ್ಟ್ ಒಂದು 3-4 ಡೇಸ್ ಅಲ್ಲಿ ಇವರಿಗೆ ಏನು 30ನೇ ತಾರೀಕು ಲಾಸ್ಟ್ ಅಬ್ಜೆಕ್ಷನ್ ಬೇಡಿದೆ. ಅದರೊಳಗಡೆ ಏನು ಶಿಕ್ಷಕರ ನೇಮಕಾತಿ ನಮ್ಮ ಬೇಡಿಕೆಗಳೇನಿದೆ ಅಷ್ಟು ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಮತ್ತೆ KPSC ಇಲ್ಲಿ ಆಗ್ತಾ ಇರೋಂಥ ಅಕ್ರಮಗಳ ಬಗ್ಗೆ ನಾವು 1 ವಾರ ಗಡುವು ಕೊಟ್ಟಿದ್ದೀವಿ ಸರ್. ಆಲ್ರೆಡಿ 3 ಡೇಸ್ ಆಗಿದೆ. ನೆಕ್ಸ್ಟ್ 4 ಡೇಸ್ ಅಲ್ಲಿ ಸರ್ಕಾರ ಏನಾದರೂ ಡಿಸಿಷನ್ ತಗೊಂಡಿಲ್ಲ ಅಂತಂದ್ರೆ KPSC ಅಲ್ಲಿ ಆಗ್ತಿರೋಂಥ ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ಸರ್ಕಾರ ಏನಾದರೂ ಕ್ರಮ ತಗೊಂಡು ಅಲ್ಲಿರೋಂಥ ಅಕ್ರಮದಲ್ಲಿ ಭಾಗಿಯಾಗಿರೋಂಥ ಮೆಂಬರ್ಸ್, ಅಧಿಕಾರಿಗಳು, ಈ ಒಂದು ಚೇರ್ಮನ್ಗೆ ಕಠಿಣ ಕ್ರಮ ತಗೊಂಡಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಸರ್. ಇನ್ನು ಸರ್ಕಾರಿ ಹುದ್ದೆಗಳ ನಿರೀಕ್ಷೆಯಲ್ಲಿದ್ದು ಪ್ರತಿಭಟನೆ ಮಾಡ್ತಿದ್ದವರ ಬೆಂಬಲಕ್ಕೆ ಬಿಜೆಪಿ ನಿಂತಿದೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅಭ್ಯರ್ಥಿಗಳಿಗೆ ಧೈರ್ಯ ತುಂಬೋ ಕೆಲಸ ಮಾಡಿದ್ರು. ಸರ್ಕಾರ ಕೇವಲ ಭ್ರಷ್ಟಾಚಾರದಲ್ಲಿ ತೊಡಗಿದೆ. KPSC ಮೂಲಕ ನಡೆದ ನೇಮಕಾತಿಯಲ್ಲಿ ಲಕ್ಷ ಭ್ರಷ್ಟಾಚಾರ ನಡೆಸಿದೆ. ಅಷ್ಟೇ ಅಲ್ಲದೆ ಶಿಕ್ಷಣ ಇಲಾಖೆಯ ನೇಮಕಾತಿಯಲ್ಲಿ ನಾನಾ ನಿಯಮಗಳಿಂದ ತಂದು ಲಂಚ ಪಡೆಯೋ ಕೆಲಸಕ್ಕೆ ಮುಂದಾಗ್ತಿದೆ. ಇದು ಸರಿಯಲ್ಲ. ಕೂಡಲೇ KPSC ಅಕ್ರಮ CBI ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿ ಹಗರಣದ ವಿರುದ್ಧ ಸದನದಲ್ಲಿ ಪ್ರಸ್ತಾಪ ಮಾಡೋ ಎಚ್ಚರಿಕೆ ನೀಡಿದ್ರು. PSTR ಟೀಚರ್ಸ್ ಕೂಡ ನೇಮಕಾತಿ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ನೀಡ್ತಾ ಇದ್ದೇವೆ ಅಂತೇಳಿ ಇವತ್ತು ಯಾವುದೇ ನೇಮಕಾತಿ ಮಾಡ್ದೇನೆ ಯುವಕರ ಜೀವನ ಜೊತೆನೂ ಚೆಲ್ಲಾಟ ಆಡ್ತಾ ಇದೆ. ಇದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ನಾವು ಕೂಡ ಇವತ್ತು ಬಂದು ಏನು ವಿದ್ಯಾರ್ಥಿಗಳು ಯುವಜನತೆ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದವರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದೇವೆ. ಕೇವಲ ಬೆಂಬಲ ಕೊಟ್ಟರೆ ಸಾಕಾಗೋದಿಲ್ಲ. ಸದನದಲ್ಲೂ ಕೂಡ ನಮ್ಮೆಲ್ಲ ಶಾಸಕರು 2 ಮೇಲ್ಮನೆ ಕೆಳಮನೆ ಎಲ್ಲೂ ಕೂಡ ಚರ್ಚೆ ಮಾಡಿ ಇದಕ್ಕೆ ಸರ್ಕಾರದಿಂದ ಉತ್ತರವನ್ನು ಪಡೆಯುವಂತ ಕೆಲಸ ನಾವು ಮಾಡ್ತೇವೆ. ಯಾವಾಗ ಬಿಜೆಪಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಎಚ್ಚರಿಕೆ ಕೊಡುತ್ತೋ ಎದ್ನೋ ಬಿದ್ನೋ ಅಂತ ಶಿಕ್ಷಣ ಇಲಾಖೆ ಆಯುಕ್ತರು ಸ್ಥಳಕ್ಕೆ ಬಂದರು. ಪ್ರತಿಭಟನಾಕಾರರ ಬೇಡಿಕೆಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ಸ್ಪಷ್ಟ ಉತ್ತರ ನೀಡದೆ ಹಾರಿಕೆ ಉತ್ತರ ನೀಡಲು ಮುಂದಾದ್ರು. ಸದ್ಯಕ್ಕೆ 15,000 ಹುದ್ದೆಗಳ ನೇಮಕಾತಿಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಆದರೆ ಸಂಗೀತ ಹಾಗೂ ಚಿತ್ರಕಲಾ ಶಿಕ್ಷಕರ ನೇಮಕಾತಿ ತಕ್ಷಣ ಸಾಧ್ಯವಿಲ್ಲ ಎಂದು ತಿಳಿಸಿದ್ರು. ಈಗ ನೀವು ಅಲ್ಲಿ ಕೇಳಿದಂಗೆ ಅವರು PE ಟೀಚರ್ಸ್ ನಂಬರ್ ಕಡಿಮೆ ಇದೆ, PST ನಂಬರ್ ಕಡಿಮೆ ಇದೆ, ಹಿಂದಿ ಶಿಕ್ಷಕರದನ್ನು ಅಲ್ಲಿ ನಾವು ತೋರಿಸಿಲ್ಲ, ಮತ್ತು ಮ್ಯೂಸಿಕ್ ಆ್ಯಂಡ್ ಆರ್ಟ್ಸ್ ಟೀಚರ್ಸ್ಗಳಿಗೆ ನಾವು ಈ ಹಂತದಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳಿರುವಂಥದ್ದು ನಿಜವಾದ ಸಂಗತಿ ಇದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ನಾವು KPS ಶಾಲೆಗಳನ್ನಾಗಿ
ಹೋಲಿಸ್ಟಿಕ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎಜುಕೇಷನ್ದ ಕನ್ಸೆಪ್ಟ್ ತರಲಿದ್ದೀವಿ. ಆ ಎಲ್ಲ ಶಾಲೆಗಳಲ್ಲಿ ಎಲ್ಲ ಟೀಚರ್ಸ್ ನಮಗೆ ಬೇಕಾಗಿರಲೇ ಇದ್ದಾವೆ. ಸೊ ಆಗಿರೋದ್ರಿಂದ ಈ ರಿಕ್ರೂಟ್ಮೆಂಟಲ್ಲಿ ಆಗದಿದ್ದರೆ ಖಂಡಿತವಾಗಿ ನೆಕ್ಸ್ಟ್ ರಿಕ್ರೂಟ್ಮೆಂಟ್ಸಲ್ಲಿ ಅವರಿಗೆ ಕೂಡ ಪ್ರಾಧಾನ್ಯತೆ ಸಿಗುತ್ತೆ. ಈಗ ಏಜ್ ರಿಲ್ಯಾಕ್ಸೇಷನ್ ಈಗಾಗಲೇ ನಾವು ಪರಿಗಣಿಸ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಅದು 45 ತನಕ ಹೋಗ್ತಾ ಇದೆ. ಅದು ಆ ಏಜ್ ರಿಲ್ಯಾಕ್ಸೇಷನ್ ಸಫಿಷಿಯೆಂಟ್ ಇದೆ ಅಂತ ಸದ್ಯಕ್ಕೆ ಅನ್ನಿಸ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಅವಶ್ಯಕತೆ ಅನಿಸಿದರೆ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ತಗೊಳ್ಬೇಕು. ಇನ್ನು ಈ ಭರವಸೆಗೆ ಒಪ್ಪದ ಅಭ್ಯರ್ಥಿಗಳು ಆಯುಕ್ತರ ಸಮ್ಮುಖದಲ್ಲೇ ವಾಕ್ವಾದಿಳಿದಿದ್ರು. ಅಭ್ಯರ್ಥಿಗಳ ಆಕ್ರೋಶದ ಮುಂದೆ ಮಂಕಾದ ಆಯುಕ್ತರು ಬಂದ ದಾರಿಗೆ ಸುಂಕವಿಲ್ಲ ಅಂತ ವಾಪಸ್ಸಾದರು. ಅದೇನೇ ಇರಲಿ, ಶಿಕ್ಷಕರ ನೇಮಕಾತಿ ವಿಳಂಬ, ಕೆಪಿಎಸ್ಸಿ ಅಕ್ರಮದ ಆರೋಪ ಮತ್ತು ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ನಡೆದ ಈ ಪ್ರತಿಭಟನೆ ಇದೀಗ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿಸಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.